ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಕೊನೆಯ ಭಾಗದಲ್ಲಿ ಪ್ರತಿದಿನ ಒಂದೊಂದು ಭಾಗಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿ ಕೊಡ್ತಲೇ ಬಂದಿದ್ದಾರೆ. ನೋಡಿ, ಭಾಳ ಮುಖ್ಯವಾಗಿ ನಮ್ಮಲ್ಲಿ ನಿಮ್ಮ ವ್ಯಾಪಾರ ವೃದ್ಧಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಯಂತ್ರವನ್ನು ನಾನು ತೋರಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ನೀವು ಯಾವುದು ಪೂರ್ತಿ ಇನ್ವಾಲ್ವ್ಮೆಂಟ್ ಬಿಸ್ನೆಸ್ಸಲ್ಲೇ ನಾನು ತೊಡಗಿದ್ದೀನಿ, ಬೇರೆ ಆಪ್ಷನ್ಸ್ ಇಲ್ಲ, ಸ್ವಲ್ಪ ನಷ್ಟ ಆಗ್ತಿದೆ ಅಂತಕ್ಕಂಥವ್ರು ಖಂಡಿತವಾಗಿ ನಾನು ಕೊನೆಯ ಭಾಗದಲ್ಲಿ ಯಂತ್ರ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಭಾಳ ವಿಶೇಷವಾಗಿರ್ತಕ್ಕಂಥ ಯಂತ್ರ, ಅದನ್ನು ತಾವು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದನ್ನು ಮೊದಲು ಈ ದಿನ ಭಾನುವಾರ ಪಂಚಾಂಗ ಶ್ರವಣದ ನಂತರ ಮುಖ್ಯ ಮಾಹಿತಿಯನ್ನು ಬರ್ತೇನೆ. ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ಈ ದಿನ. ಹಾಗೆ ಇವತ್ತು ಕೃಷ್ಣ ಪಕ್ಷ, ಬ್ರಹ್ಮಯೋಗ ಇರ್ತಕ್ಕಂಥದ್ದು, ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗೆ ಈ ದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 20 ನಿಮಿಷದಿಂದ 7 ಗಂಟೆ 1 ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 3 ಗಂಟೆ 39 ನಿಮಿಷದಿಂದ 5 ಗಂಟೆ 20 ನಿಮಿಷದವರೆಗೆ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಅದು ಸಹಿತವಾಗಿ ಸಂಧ್ಯಾ ಅಂದರೆ ಸಾಯಂಕಾಲ 5 ಗಂಟೆ 13 ನಿಮಿಷದಿಂದ 6 ಗಂಟೆ 7 ನಿಮಿಷದವರೆಗೂ ಕೂಡ ಇರುತ್ತೆ. ಕಂಟಕ ಮೃತ್ಯುದೋಷ ಸಹಿತವಾಗಿ ಬೆಳಗ್ಗೆ 10 ಗಂಟೆ 3 ನಿಮಿಷದಿಂದ 10 ಗಂಟೆ 56 ನಿಮಿಷದವರೆಗೆ. ಚಂದ್ರ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಕರ ರಾಶಿ ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಹಾಗಾಗಿ ಈ ದಿನ 12 ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡಿ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಈ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಸ್ವಲ್ಪ ಧಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಇದು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೋಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆಸ್ತಿಯ ವಿವಾದಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ. ಮೇಷರಾಶಿಯವರು ಮೌನ ಆಚರಣೆ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು ಕೂಡ ನಷ್ಟವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಶಾಂತಚಿತ್ತತೆಯಿಂದ ನೋಡ್ಕೋಬೇಕು. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಈ ದಿನ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಯಾರು ಮೇಷರಾಶಿಯಲ್ಲಿದ್ದೀರೋ ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸ್ವಲ್ಪ ಈಗ ಮಂಡಿ ನೋವು, ಕೀಲು ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಅರಳಿ ಮರದ ಬುಡದಲ್ಲಿ ಸಂಧ್ಯಾ ಸಮಯದಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ, ಅಥವಾ ಎಳ್ಳೆಣ್ಣೆಯನ್ನಾದರೂ ಕೂಡ ದಾನವಾಗಿ ಕೊಡ್ಬೋದು, ಅಥವಾ ಅಂಗವಿಕಲರಿಗೆ ತಮ್ಮ ಕೈಲಾದ ಸಹಾಯವನ್ನಾದರೂ ಮಾಡ್ಬೋದು. ಮೇಷರಾಶಿ ಈ ದಿನ ಭಾಳ ವಿಶೇಷತೆ. ನೀವು ಯಾವುದೇ ಮುಖ್ಯ ಕಾರ್ಯಗಳಿಗೆ ಹೋಗೋದಕ್ಕಿಂತ ಮೊದಲು ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಶುಭವನ್ನು ಕೊಡುತ್ತೆ. ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ. ವೃಷಭ ರಾಶಿಯವರಿಗೆ ಮನೆಯಲ್ಲೇ ಕೂತಿದ್ರು ಕೂಡ ಇದು ಇವತ್ತಿನ ದಿನ ಲಾಭವನ್ನು ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಕೆಲವೊಂದು ಸಂದರ್ಭದಿಂದ, ಕೆಲವೊಂದು ಮೂಲಗಳಿಂದ ನಿಮಗೆ ಲಾಭವನ್ನು ಪರೀತಕ್ಕಂಥ ಸಾಧ್ಯತೆಗಳಿರುತ್ತೆ. ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭ, ಸಣ್ಣ ಪ್ರಯಾಣಗಳಿರ್ತಕ್ಕಂಥ ಸಂದರ್ಭವೂ ಕೂಡ ಈ ದಿನ ತೋರಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಈ ದಿನ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದಿದೆ. ಆದರೆ ಕುಜನೊಟ್ಟಿಗೆ ಶನಿ ಇದ್ದಾನೆ. ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡೋದಾದರೆ ನಷ್ಟಾಧಿಪತಿ ಲಾಭದಲ್ಲಿದ್ದರೂ ಸಹಿತವಾಗಿ ನೀವು ಏಕೈಕವಾಗಿ ದಾಂಪತ್ಯದಲ್ಲಿ ವಿರಸಗಳನ್ನು ಮಾಡಿಕೊಳ್ಬೇಡಿ. ಇದನ್ನು ಸರಿಯಾಗಿ ಮೇಂಟೈನ್ ಮಾಡೋದು ವೃಷಭ ರಾಶಿಯವರಿಗೆ ಒಳ್ಳೆಯದು. ಮಿಥುನ ರಾಶಿಯ ಫಲಾಫಲ ನೋಡಿ. ಮಿಥುನ ರಾಶಿಯವರಿಗೆ ಹೈಲಿ ಈಗೋಸ್ಟಿಕ್ ನೇಚರ್ ಇರುತ್ತೆ, ಬಟ್ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಕೋಪವನ್ನು ನಿಯಂತ್ರಣದಲ್ಲಿ ಮಾಡ್ಕೋಬೇಕು, ಬಟ್ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ ಚೆನ್ನಾಗಿದೆ, ತೊಂದರೆ ಇಲ್ಲ. ಯಾವುದೇ ರೀತಿಯಲ್ಲಿ
ತಾವು ತಲೆ ತಗ್ಸ್ದಲೇ ಇರ್ತಕ್ಕಂಥದ್ದು ಕೂಡ ಈ ದಿನ ತೋರಿಸುತ್ತೆ. ನಾನು ಮಾಡೇ ಮಾಡ್ತೀನಿ, ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಈಗೋಸ್ಟಿಕ್ ನೇಚರ್ ದಾಂಪತ್ಯದಲ್ಲಿ ಒಳ್ಳೆಯದಲ್ಲ. ಇದು ಸ್ವಲ್ಪ ಅದನ್ನು ಮೇಂಟೈನ್ ಮಾಡಿ. ಸೊ ಆ ಥರ ವಿಚಾರಗಳು ಬಂದಾಗ ಸ್ವಲ್ಪ ಶಾಂತ ರೀತಿಯಿಂದ ವರ್ತನೆ ಮಾಡೋದು ಭಾಳ ಮುಖ್ಯ ಆಗ್ತದೆ. ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಜಪವನ್ನು ಮಾಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವಾಗ್ಬಿಡುತ್ತೆ. ಕಟಕ ರಾಶಿಯ ಫಲಾಫಲ, ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರುತ್ತೆ. ಬಟ್ ತಂದೆಯೊಟ್ಟಿಗೆ ವಾಗ್ವಾದಕ್ಕೆ ಇಳಿಯೋದು ಬೇಡ. ಪ್ರಯಾಣಗಳು, ದೂರ ಪ್ರಯಾಣಗಳು ಬರುತ್ತೆ. ಸ್ವಲ್ಪ ಮಟ್ಟಿಗೆ ಆ ಥರದ ಮನೋಭಾವತೆ ಇರುತ್ತೆ. ಯಾರ್ಯಾರು ಈ ಕಟಕ ರಾಶಿಯಲ್ಲಿದ್ದೀರೋ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಶುಭವಿರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣದ ಒಂದು ಮುನ್ಸೂಚನೆ ದೊರೆತಕ್ಕಂಥದ್ದು, ದೂರ ಪ್ರಯಾಣಗಳು ಬರ್ತಕ್ಕಂಥದ್ದೇ ತೋರಿಸ್ತಾ ಇದೆ. ಈ ಒಂದು ದಿನದ ಕಾರ್ಯಗಳು ನಡೀತಕ್ಕಂಥದ್ದು, ಈ ಥರದ ಕೆಲಸಗಳಾಗ್ತಕ್ಕಂಥದ್ದು ಸಹಿತವಾಗಿದೆ. ಹಾಗೆ ಸಿಂಹರಾಶಿಯ ಫಲಾಫಲ, ಸಿಂಹರಾಶಿಯವರು ನೋಡಿ, ಸಾಧ್ಯವಾದಷ್ಟು ಕೂಡ ನೀವು ಜಮೀನು ವಿಚಾರ ಆಗಿರ್ಬೋದು, ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು ಕಾದಾಟಗಳು ಬೇಡ. ಶಾಂತ ಚಿತ್ತತೆಯಿಂದ ಇದನ್ನು ವರ್ತನೆಯನ್ನು ಮಾಡಿದ್ರೆ ಒಳ್ಳೆಯದು. ಕೋಪವನ್ನು ನಿಯಂತ್ರಣದಲ್ಲಿಟ್ಕೋಬೇಕು ಸಿಂಹರಾಶಿಯವರು. ಸುಮ್ಮನೆ ಅನ್ನೆಸಸರಿಯಾಗಿ ಈ ದಿನ ಶತ್ರುಗಳು ಆಗ್ತಕ್ಕಂಥದ್ದು, ಯಾರೇ ಬಂದರೂ ಮಿತ್ರರೇ ಶತ್ರುಗಳಾಗ್ತಕ್ಕಂಥದ್ದು ಸಾಧ್ಯತೆ ಈ ದಿನ ಸಿಂಹರಾಶಿಯವ್ರಿಗೆ ತೋರಿಸುತ್ತೆ. ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಮರಿಬೇಡಿ. ಯಾವುದೇ ಉತ್ತಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಜಾತಕವನ್ನು ಅಟ್ಲೀಸ್ಟ್ ಒಂದು ಪ್ರಶ್ನಾಕುಂಡಲಿಯನ್ನು ನೋಡಿ ಈ ದಿನ ಮುಖ್ಯ ಕಾರ್ಯಗಳನ್ನು ಮಾಡಿ. ಅಕಸ್ಮಾತ್ ನೀವು ಹೋಗಲೇಬೇಕು ಮುಖ್ಯ ಕಾರ್ಯಗಳಿಗೆ ಅಂತಕ್ಕಂಥದ್ದು ಇದ್ದರೆ ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ನೋಡಿ, ಕನ್ಯಾ ರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೇನೆ, ಸಾಧ್ಯವಾದಷ್ಟು ಕೂಡ ನಿಗೂಢ ಕಾರ್ಯದಲ್ಲಿ ಅಥವಾ ಸಂಗಾತಿಯೊಟ್ಟಿಗೆ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಕ್ಕಂಥದ್ದು ಇದನ್ನು ತಪ್ಪಿಸಿ. ವ್ಯಾವಹಾರಿಕವಾಗಿ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ನಿಮ್ಮ ಈ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅನ್ನೆಸಸರಿಯಾಗಿ ಹಣದ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ. ಗೊತ್ತಿಲ್ಲದೆ ಮಾಡಲಿಕ್ಕೆ ಹೋಗಬೇಡಿ ವಹಿವಾಟುಗಳಲ್ಲಿ ಕನ್ಯಾ ರಾಶಿಯವರು. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಡಿಫಾಲ್ಟ್ಸ್ ಬರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ. ದಾಂಪತ್ಯದಲ್ಲೂ ಕೂಡ ಎಚ್ಚರವಾಯಿಂದ ಕೆಲಸವನ್ನು, ಅಂದರೆ ಅರ್ಥಾತ್ ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಖಂಡಿತ ಈ ದಿನ ಅವೆರಡು ಹೊರತನ್ನು ಪಡಿಸಿದ್ರೆ ಮುಖ್ಯ. ಬೇರೆ ವಿಚಾರಗಳು ಖಂಡಿತ ಚೆನ್ನಾಗಿದೆ. ನಾಲೆಡ್ಜಿಂದ ಅಭಿವೃದ್ಧಿಯನ್ನು ಮಾಡ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ತುಲಾರಾಶಿಯವರ ಈ ದಿನದ ಫಲಾಫಲ ಹೀಗಿರುತ್ತೆ ನೋಡಿ. ತುಲಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ, ಖಂಡಿತ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಾ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಕೆಲಸದಲ್ಲಿ ತಲ್ಲೀನತೆ ಇರುತ್ತೆ. ಬಟ್ ಸಾಲದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ನೀವು ಇದನ್ನು ಸಾಲವನ್ನು ತೀರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಸಾಲದ ಒತ್ತಡ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಬಟ್ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಾ, ಶತ್ರುವಿನ ಮೇಲೆ ವಿಜಯವನ್ನು ಕೂಡ ಸಾಧಿಸ್ತೀರಾ. ಬಟ್ ಸಾಲದ ಭೀತಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಬಟ್ ಹಣ ಏನೋ ಬರುತ್ತೆ, ಈ ಒಂದು ವಿಚಾರದಲ್ಲಿ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸಾಧ್ಯವಾದರೆ ತುಲಾರಾಶಿಯವರು ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಸಂಧ್ಯಾ ಸಮಯದಲ್ಲಿ ಜಪವನ್ನು ಮಾಡಿ ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರ ಫಲಾಫಲ ಏನು? ವೃಶ್ಚಿಕ ರಾಶಿಯವರಿಗೆ ನೋಡಿ, ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತದೆ, ಅದನ್ನು ಲೇಸಿನೆಸ್ಸಿಂದ ಹಾಗೆ ಕೈ ಬಿಟ್ಬಿಡ್ತೀರಾ. ಮುಂದುವರಿತಕ್ಕಂಥದ್ದು ಕಷ್ಟ ಆಗ್ತದೆ. ಕೆಲಸದಲ್ಲಿ ಅಶ್ರದ್ಧೆ ಇರತಕ್ಕಂಥದ್ದು ಇರುತ್ತೆ. ಹಾಗೆ ಅವರ ಕೆಲಸದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಬಾಸ್ ಕೂಡ ಕಿರಿಕಿರಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ದಿನ ತೋರಿಸ್ತಾ ಇದೆ. ಹಣನೂ ಅಷ್ಟೇ, ಅನ್ನೆಸಸರಿಯಾಗಿ ಹಣವನ್ನು ಪೋಲ್ ಮಾಡಬೇಡಿ. ದಿನ ವೃಶ್ಚಿಕ ರಾಶಿಯವರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಜ್ಞಾನಕ್ಕೆ ಸ್ವಲ್ಪ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹನುಮಾನ್ ಚಾಲೀಸವನ್ನು ಜಪವನ್ನು ಮಾಡಿ ಶುಭವಾಗುತ್ತೆ. ಧನುರಾಶಿಯ ಫಲಾಫಲ ನಾನು ಹೇಳ್ತಕ್ಕಂಥದ್ದು, ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಜಮೀನಿನ ವಿಚಾರದಲ್ಲಿ ಒಂದು ನಿರ್ಧಾರಗಳನ್ನು ತಗೊಳ್ಳಿ. ಆದಷ್ಟು ಕೂಡ ಶುಭವನ್ನು ತಗೊಳ್ಳಿ. ಮನೆಯ ಬಿಗುವಿನ ವಾತಾವರಣ ಇರತಕ್ಕಂಥ ಸನ್ನಿವೇಶಗಳು ಕೂಡ ಧನುರಾಶಿಗೆ ಬರುತ್ತೆ. ಬಟ್ ಒಂದು ವಿಚಾರ, ಏನಾದರೂ ನೀವು ಖರೀದಿ ಒಂದು ಏನು ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವರಾಗಿದ್ದರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ. ಧನುರಾಶಿಯವರು ಹಠದ ಸ್ವಭಾವವನ್ನು ಇದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಾಹನಾದಿಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟು ಸತ್ಯ. ಭಾಳ ಕೇರ್ಫುಲ್ ಆಗಿದೆ. ಮಕರ ರಾಶಿಯ ಫಲಾಫಲ. ಮಕರ ರಾಶಿಯವ್ರಿಗೆ
ನೋಡಿ, ಸಹೋದರ ಸಹೋದರಿಯರ ನಡುವಿನ ಭಿನ್ನಾಭಿಪ್ರಾಯವನ್ನು ದೂರ ತಳ್ಬಿಡಿ. ಮಾತಿಗೆ ಮಾತನ್ನು ಬೆಳೆಸಬೇಡಿ. ಅದು ಸ್ವಲ್ಪ ಡಿಫಾಲ್ಟನ್ನು ಕೊಡುತ್ತೆ. ಬಟ್ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಬಟ್ ಬೇರೆ ವಿಚಾರಗಳಲ್ಲಿ ಭಾಳ ವಿಶೇಷತೆ ಇರುತ್ತೆ. ಅನ್ನೆಸಸರಿಯಾಗಿ ಈ ಒಂದು ವಿಚಾರದಲ್ಲಿ, ನಿಮ್ಮ ಸಹೋದರ ಸಹೋದರಿಗಳ ವಿಚಾರದಲ್ಲಿ ಮಾತಿಗೆ ಮಾತನ್ನು ಬೆಳೆಸಬೇಡಿ. ಇದು ಸ್ವಲ್ಪ ಡಿಫಾಲ್ಟನ್ನು ಕೊಡುತ್ತೆ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರು ಅಷ್ಟೇ, ಹಣಕಾಸು, ಕುಟುಂಬ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಣನೂ ಇದ್ದಕ್ಕಿದ್ದ ಹಾಗೆ ಖರ್ಚಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಕುಟುಂಬದಲ್ಲಿ ಕೂಡ ಸ್ವಲ್ಪ ವ್ಯಾಜ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಸ್ತೋತ್ರವನ್ನು, ಜಪವನ್ನು ಮಾಡಿ. ಕುಂಭರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಕುಟುಂಬದಲ್ಲಿ ಮತ್ತೆ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ದಿನ ಕೊನೆಯದಾಗಿ ಮೀನರಾಶಿಯವರು ಏನು ಮಾಡಬೇಡಿ. ಲಾಭವಿದೆ, ಖಂಡಿತ ಲಾಭ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಸಮಾಧಾನದ ವರ್ತನೆ ಒಂದೇ ಈ ದಿನ ಬೇಕಾಗಿರೋದು ಮೀನರಾಶಿಯವರಿಗೆ. ಎಷ್ಟು ಸಮಾಧಾನವಾಗಿರ್ತಾರೋ ಅಷ್ಟು ಲಾಭವಾಗಿ ಪರಿಣಾಮವನ್ನು ಬೀರುತ್ತೆ. ಯಾವುದೇ ವ್ಯವಹಾರಕವಾಗಿರ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ರಿಂದ ಪ್ರಯತ್ನದಿಂದ ಲಾಭ ಖಂಡಿತ ಇದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿರತಕ್ಕಂಥ ವಿಚಾರ, ವ್ಯಾಪಾರ ನಿಮಗೆ ಸಂಪೂರ್ಣವಾಗಿ ಲಕ್ಷ್ಮೀ ಮತ್ತು ಗಣೇಶನ ಅನುಗ್ರಹ ಬೇಕು ಅಂದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಪೈರೇಟ್ ಸಂಪೂರ್ಣ ಲಕ್ಷ್ಮೀ ಗಣೇಶ ಯಂತ್ರ ಅಂತ ಕೂಡ ಕರೆದ್ವಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮಗೆ ಧನವೃದ್ಧಿಯ ಜೊತೆ ವಿಘ್ನಗಳನ್ನು ದೂರ ಮಾಡುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ಮೊದಲು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ. ಗಣಪತಿ ಯಂತ್ರ ಕೂಡ ಕೆಳಗಿದೆ. ತದನಂತರದಲ್ಲಿ ಲಕ್ಷ್ಮಿಯ ಯಂತ್ರ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಇದನ್ನು ತಾವು ಗಣಪತಿ ಸಮೇತ ಓಂ ಗಂ ಗಣಪತಯೇ ನಮಃ ಮಂತ್ರದಿಂದ ಪ್ರಾರಂಭವನ್ನು ಮಾಡಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರದಿಂದ ಆರಾಧನೆ ಮಾಡಿ. ಖಂಡಿತ ನಿಮ್ಮ ವ್ಯಾಪಾರ ತಕ್ಕ ಮಟ್ಟಿಗಿರುತ್ತೆ. ಈಗ ನಾನು ಗುರುಗಳೇ, ವ್ಯಾಪಾರವನ್ನು ಬಿಟ್ಟು ಬೇರೆ ಯಾವುದೋ ಕೆಲಸ ಮಾಡೋಕ್ಕಲ್ಲ, ನಮ್ಮ ಪ್ರವೃತ್ತಿನ ವ್ಯಾಪಾರ ಇರತಕ್ಕಂಥದ್ದು. ದಶಾಭುಕ್ತಿಗಳು ವೀಕ್ ಆದಾಗ ನಿಮಗೆ ಮ್ಯಾಕ್ಸಿಮಮ್ ವ್ಯಾಪಾರದಲ್ಲಿ ಸಮಸ್ಯೆಗಳಾಗುತ್ತೆ. ಈ ಯಂತ್ರ ನಿಮ್ಮ ವ್ಯಾಪಾರವನ್ನು ವೃದ್ಧಿಯನ್ನು ಮಾಡುತ್ತೆ, ಶುಭವನ್ನು ಕೊಡುತ್ತೆ. ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.